ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಹ್ಯಾರ್ ಸ್ಟೈಲ್ ವಿತ್ ಲಾಗ್ ಚಾನಲ್ನ ಯಶು ಆಚಾರ್ಯ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ನನಗೆ ಕೇಳ್ತಾ ಇರುವಂಥ ಒಂದೇ ಪ್ರಶ್ನೆ, ಮೇಡಮ್ ನೀವು ಯಾವ ಶಾಂಪು ಯೂಸ್ ಮಾಡೋದು, ಅಕ್ಕ ನೀವು ಯಾವ ಶಾಂಪು ಯೂಸ್ ಮಾಡೋದು ಹೇಳಿ ಅಂತ ತುಂಬ ಮೆಸೇಜ್ಗಳು ಬರ್ತಾ ಇತ್ತು. ಹಾಗಾಗಿ ಇವತ್ತು ನಿಮ್ಗೆಲ್ರಿಗೂ ನಾನು ಯಾವ ಶಾಂಪು ಯೂಸ್ ಮಾಡ್ತೀನಿ ಅಥವಾ ನೀವು ಯಾವ ಶಾಂಪು ಯೂಸ್ ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಎಲ್ಲೂ ಕೂಡ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ತುಂಬ ಜನರಿಗೆ ಕೂದಲು ಉದುರೋ ಸಮಸ್ಯೆ ಇದೆ. ಕೆಲವರಿಗೆ ಯಾವ ಶಾಂಪು ಹಾಕಿದ್ರೂ ಕೂದಲು ಉದುರುತ್ತೆ, ಕೆಲವರಿಗೆ ಶಾಂಪು ಚೇಂಜ್ ಮಾಡ್ತಾ ಇದ್ದರೆ ಕೂದಲು ಉದುರುತ್ತೆ, ಕೆಲವರಿಗೆ ಒಂದೇ ಥರ ಶಾಂಪು ಹಾಕಿದರೂ ಕೂಡ ಕೂದಲು ಉದುರುತ್ತೆ. ನಾನು ಕೂಡ ಅದೇ ಕ್ಯಾಟಗರಿಯಲ್ಲಿ ಬರ್ತಾ ಇದ್ದೆ. ನನ್ನ ಡೆಲಿವರಿ ಟೈಮಲ್ಲಿ ನನ್ನ ಕೂದಲು ತುಂಬ ಉದುರ್ತಾ ಇತ್ತು. ಯಾವ ಶಾಂಪು ಅಥವಾ ಯಾವ ಆಯಿಲ್ ಹಾಕಿದರೂ ಹೇರ್ ಫಾಲ್ ಆಗೋದು ಕಡಿಮೆ ಆಗ್ತಾ ಇರಲಿಲ್ಲ. ನಾನು ಹಾಗಾಗಿ ಮನೆಯಲ್ಲೇ ಹೋಮ್ ಮೇಡ್ ಹೇರ್ ಆಯಿಲ್ ಮತ್ತು ಶಾಂಪೂನ ರೆಡಿ ಮಾಡಿದೆ. ಹೇರ್ ಆಯಿಲ್ ಯಾವ ರೀತಿ ಮಾಡಿದ್ದೆ ಅಂಥೇಳಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದನ್ನು ಮೇಲೆ ಐಕಾನಲ್ಲಿ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಶಾಂಪೂನ ನಾನು ರೆಡಿ ಮಾಡಿ ಯೂಸ್ ಮಾಡಿದ್ದೆ. ನನಗೂ ಹೇರ್ ಫಾಲ್ ಕಡಿಮೆ ಆಯಿತು. ಹಾಗೆ ಇಲ್ಲಿ ಬ್ಯುಸಿ ಆಗಿರೋದ್ರಿಂದ ನಾನು ಈ ಶಾಂಪೂನ ಮತ್ತೆ ಮಾಡೋಕ್ಕೆ ಹೋಗಿರಲಿಲ್ಲ. ಈಗ ತುಂಬ ಜನ ಪ್ರಶ್ನೆ ಕೇಳ್ತಾ ಇರೋದ್ರಿಂದ ಈ ಶಾಂಪೂ ಬಗ್ಗೆನೂ ಕೂಡ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ಹಾಗಾದರೆ ಮತ್ತೆ ತಡ, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾನೊಂದು ಪಾತ್ರೆನ ತಗೊಂಡು ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಸೀಗೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜೊತೆಗೆ ಅಟ್ಲೆಕಾಯಿ ಅಥವಾ ನೊರೆಕಾಯಿ ಅಂತ ಹೇಳ್ತಾರೆ, ಅದನ್ನು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಬೆಟ್ಟದ ನಲ್ಲಿಕಾಯಿನ ಅರ್ಧ ಕಪ್ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ಹೋಮ್ ಮೇಡ್ ಐಟಮ್ ಮಾಡುವಾಗಲೂ ಎಲ್ಲ ಕ್ಲೀನಾಗಿ ನಾವು ವಾಶ್ ಮಾಡ್ಕೊಳ್ಬೇಕು ಅಥವಾ ಕ್ಲೀನಾಗಿ ಇಟ್ಕೋಬೇಕು. ಇವಾಗ ಅದಕ್ಕೆ ರೋಸ್ಮರಿನ ಅರ್ಧ ಕಪ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಮೆಂತ್ಯನೂ ಕೂಡ ಅರ್ಧ ಕಪ್ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯದಿಂದ ನಮ್ಮ ಹೇರ್ಗೆ ಏನೇನು ಬೆನಿಫಿಟ್ ಇದೆ ಅಂತ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋನೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆ ನಾನು ಅಗಸೆ ಬೀಜವನ್ನು ತೊಗೊಂಡಿದ್ದೀನಿ, ಫ್ಲ್ಯಾಕ್ಸ್ ಸೀಡ್ಸ್ನ ಅರ್ಧ ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಇದನ್ನು ಅದರೊಟ್ಟಿಗೆ ಸೇರಿಸ್ತಾ ಇಲ್ಲ. ಬಾಕಿ ಉಳಿದದ್ನೆಲ್ಲದಕ್ಕೂ ನೀರು ಹಾಕಿ ರಾತ್ರಿ ಪೂರ್ತಿ ನೆನೆಸಿಟ್ಕೊಳ್ತಾ ಇದ್ದೀನಿ. ನೆನೆಸೋದ್ರಿಂದ ಇವೆಲ್ಲವೂ ತುಂಬ ಮೆತ್ತಗಾಗಿ ಸಾಫ್ಟ್ವಾಗಿ ಬರುತ್ತೆ. ಹಾಗಾಗಿ ಇದನ್ನು ಒಂದು 8 ಗಂಟೆಗಳ ಕಾಲ ಆದರೂ ನಾವು ನೆನೆಸಬೇಕಾಗತ್ತೆ. ನಂತರ ಇವಾಗ ನೋಡಿ, ಬಾದಾಮ್ ಗೋಂದ್ ಅಂತ ಇದನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ರಾತ್ರಿ ಬೆಳಗ್ಗೆ ತನಕ ನಾವು ನೀರು ಹಾಕಿ ನೆನೆಸಿಟ್ರೆ ತುಂಬ ಜಲ್ಲಿ ಥರ ದಪ್ಪ ಆಗಿ ಬರುತ್ತೆ. ಇದು ಬಾದಾಮ್ ಗೋಂದ್ ಅಂದರೆ ಬಾದಾಮಿ ಮರದಲ್ಲಿ ಒಂಥರ ಅಂಟು ಬರುತ್ತೆ. ಆ ಅಂಟನ್ನು ಡ್ರೈ ಮಾಡಿ ಈ ರೀತಿ ಬಾದಾಮ್ ಗೋಂದ್ ಅಂತ ರೆಡಿ ಮಾಡ್ತಾರೆ. ಇದರಿಂದ ನಮ್ಮ ಹೆಲ್ತ್ ಮತ್ತು ಕೂದಲಿಗೆ ತುಂಬ ಉಪಯೋಗ. ನೋಡಿ, ನೈಟ್ ಪೂರ್ತಿ ನೆನೆಸಿಟ್ಟಂಥ ನೆಲ್ಲಿಕಾಯಿ, ಸೀಗೆಕಾಯಿ, ನೊರೆಕಾಯಿ, ಮೆಂತ್ಯ ಇವೆಲ್ಲ ಚೆನ್ನಾಗಿ ನೆಂದಿದೆ. ಇದು ತುಂಬ ಮೆತ್ತಗಾಗಿದೆ, ಇವಾಗ ಸಾಫ್ಟ್ ಆಗಿದೆ. ಇದನ್ನು ಕೈ ಸಹಾಯದಿಂದ ನಾನು ನೊರೆಕಾಯಲ್ಲಿರುವಂಥ ಬೀಜಗಳನ್ನ ತಕ್ಕೊಂಡು ಎಲ್ಲದನ್ನು ನೀಟಾಗಿ ಚೆನ್ನಾಗಿ ಸ್ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಇದರೊಳಗಿರುವಂಥ ಎಲ್ಲ ಅಂಶಗಳು ನೀರು ಜೊತೆ ಸೇರಿ ನಮಗೆ ಕುದಿಸಿದಾಗ ಅದರಲ್ಲಿ ಬೆರೆತ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಇದನ್ನು ಸ್ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲೇ. ಇವಾಗ ಇದನ್ನು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ, ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದನ್ನು ಕುದಿಸ್ತಿದ್ದಂಗೆ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನೊಂದು 1/2 ಲೀಟರ್ ನೀರನ್ನು ಈ ನೆನೆಸುವಾಗ ಹಾಕಿದ್ದೆ, ಮತ್ತು ಬೇರೆ ಏನೂ ನೀರು ಹಾಕಿಲ್ಲ. ಅದನ್ನು ಇವಾಗ ಒಂದು 15 ನಿಮಿಷ ಅಥವಾ 20 ನಿಮಿಷ ನಾವು ಕುದಿಸ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಕುದಿಬೇಕಾಗತ್ತೆ. ಇದು ನಾವೇನೇನು ಹಾಕಿದ್ದೀವಿ ಅದರಲ್ಲಿರೋ ಅಂಶಗಳೆಲ್ಲ ಅದರೊಳಗಡೆ ಬಿಟ್ಕೊಂಡ್ಮೇಲೆ ಈ ರೀತಿ ಕಲರ್ ನೋಡಿ ಚೇಂಜ್ ಆಗುತ್ತೆ, ನೀರಿನ ಕಲರು ಬ್ಲ್ಯಾಕ್ ಆಗುತ್ತೆ. ಆವಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನೋಡಿ, ಇದು ರೆಡಿಯಾಗಿದೆ. ನಾನು ಇದನ್ನು ತೆಗಿತಾ ಇದ್ದೀನಿ. ತೆಗೆದು ಒಂದು ಪಾತ್ರೆಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಸೋಸ್ಕೊಳ್ಬೇಕು. ಬಿಸಿ ಇರುವಾಗಲೇ ಸೋಸ್ಕೊಂಡ್ರೂ ಪರವಾಗಿಲ್ಲ, ಸ್ವಲ್ಪ ತಣ್ಣಗಾದರೂ ಪರವಾಗಿಲ್ಲ. ಈ ರೀತಿ ನಾನು ಬಿಸಿ ಇರುವಾಗಲೇ ಸೋಸ್ಕೊಳ್ತಾ ಇದ್ದೀನಿ. ಇವುಗಳಲ್ಲಿರುವಂತಹ 50% ಅಂಶಗಳು ಈ ನೀರಿನಲ್ಲಿ ಸೇರಿಕೊಂಡಿದೆ ನೋಡಿ. ಇನ್ನು ಉಳಿದಂತಹ ಅದರೊಳಗಡೆ ಇರುವ ಬೆನಿಫಿಟ್ನ ನಾವಿವಾಗ ತೆಗಿಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಸೋಸ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನು ಯಾವ ಪಾತ್ರೆಯಲ್ಲಿ ಬೇಯಿಸ್ಕೊಂಡಿದೆ ಅದೇ ಪಾತ್ರೆಯಲ್ಲಿ ಹಾಕ್ಕೊಂಡು ಇನ್ನೂ 1/4 ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಅದನ್ನು ಕೈ ಸಹಾಯದಿಂದ ಸ್ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಏನೇನು ಸೀಗೆಕಾಯಿ, ನೆಲ್ಲಿಕಾಯಿ
ಹಾಗೆ ನೊರೆಕಾಯಲ್ಲಿರುವ ಎಲ್ಲ ಅಂಶಗಳು ಆ ನೀರೊಳಗಡೆ ಬಿಟ್ಕೊಳ್ಳಿ ಅಂತ ನಾನು ಆ ರೀತಿ ಮಾಡ್ತಾಯಿದ್ದೀನಿ. ಇದರ ನಂತರ ನಾವು ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ತಾ ಇದ್ದೀನಿ. ಈ ನೀರನ್ನು ನಾನು ಯಾವುದೇ ಕಾರಣಕ್ಕೂ ಇವಾಗ ಕುದಿಸಿಲ್ಲ, ಇದು ವಾರ್ಮ್ ವಾಟರ್ನ ಹಾಕಿದ್ದೀನಿ. ನೀವು ಯಾವುದೇ ರೀತಿ ಹೋಮ್ ಮೇಡ್ ಈ ಥರ ಮಾಡೋದಾದರೆ ಫಿಲ್ಟರ್ ವಾಟರ್ನ ಹಾಕ್ಕೊಳ್ಳಿ. ನಮ್ಮ ಕಡೆ ನಾವು ಬಾವಿ ನೀರು ಯೂಸ್ ಮಾಡೋದ್ರಿಂದ ಫಿಲ್ಟರ್ ವಾಟರ್ನೇ ಅಂತ ಹೇಳ್ಬೋದು. ನಾರ್ಮಲ್ ವಾಟರ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ಇದರಲ್ಲಿರುವಂಥ ಎಲ್ಲ ಬೆನಿಫಿಟ್ನೂ ನಾನು ಈಗ ತೆಗ್ದಾಗಲಿಲ್ಲ, ಇನ್ನೂ ಇದೆ ಇದರಲ್ಲಿ. ಅದಕ್ಕೆ ಇನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಕಲಿಸ್ಕೊಂಡು ಅದರಲ್ಲಿರುವ ಎಲ್ಲ ಅಂಶಗಳು ನಾವು ತೆಗಿಬೇಕು. ಎಷ್ಟು ನೊರೆ ಬರ್ತಿದೆ ನೋಡಿ. ಕೆಲವರು ಹೇಳ್ತಾರೆ ಹೋಮ್ ಮೇಡ್ ಅಥವಾ ಹರ್ಬಲ್ ಶಾಂಪೂನಲ್ಲಿ ನೊರೆ ಬರಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಿದೆ ಅಂತ. ಇವಾಗಲೇ ಎಷ್ಟು ನೊರೆ ಬರ್ತಿದೆ. ಇದಕ್ಕೆ ಇನ್ನೂ ಕೆಲವು ಐಟಮ್ಗಳೆಲ್ಲ ಹಾಕಬೇಕು, ಮುಂದೆ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದರ ಬೆನಿಫಿಟ್ ಇನ್ನೂ ಜಾಸ್ತಿ ಮಾಡೋಕ್ಕೋಸ್ಕರ ಇನ್ನೂ ತುಂಬ ಐಟಮ್ಗಳು ಇದಕ್ಕೆ ಹಾಕೋದಿದೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇವಾಗ ಅದನ್ನೆಲ್ಲ ಹಿಂಡಿ ನಾನು ತಗೊಳ್ತಾ ಇದ್ದೀನಿ. ಇವಿಷ್ಟೇ ಅಲ್ಲ, ಇದರ ಪ್ರತಿಯೊಂದು ಬೆನಿಫಿಟ್ಟು ಇದೆಲ್ಲನೂ ತೆಗಿತೀನಿ ನಾನು, ಯಾಕಂದರೆ ಎಲ್ಲೂ ವೇಸ್ಟ್ ಆಗಬಾರ್ದು ಅಂತ. ನೋಡಿ, ಕೈ ಸಹಾಯದಿಂದ ಹಿಂಡಿ ತಕ್ಕೊಂಡಿದ್ದೀನಿ. ಇವಾಗ ಇದಾದ ನಂತರ ನಾನು ಇವಿಷ್ಟನ್ನು ಒಂದು ಬಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ. ಒಂದು ಬಟ್ಟೆಯನ್ನು ಹಾಕ್ಕೊಂಡು ಈ ರೀತಿಯಾಗಿ ಅದನ್ನು ಸುತ್ತಿ ಹಿಂಡಿ ಅದರಲ್ಲಿರೋ ಅಂಶ ಪೂರ್ತಿಯಾಗಿ ತೆಗಿತಿದ್ದೀನಿ. ನೀವು ಕೂಡ ಎಲ್ಲೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲಿ ಎಷ್ಟು ನಾವು ತೆಗಿತೀರಾ ಅಷ್ಟು ಬೆನಿಫಿಟ್ ನಮಗೆ ಸಿಗ್ತಾ ಹೋಗುತ್ತೆ, ಎಲ್ಲೂ ವೇಸ್ಟ್ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ನೊರೆ ಬಂದಿದೆ ಅಂತೇಳಿ. ಅದನ್ನು ಪೂರ್ತಿ ನಾನು ಅದೇ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಈ ನೀರಿನಿಷ್ಟನ್ನು ನಾನು ಕುದಿಸಿಲ್ಲ, ಹಾಗಾಗಿ ಮತ್ತೆ ಇವಾಗ ಕುದಿಸ್ಕೊಳ್ತಾ ಇದ್ದೀನಿ. ಮೊದಲೇ ಕುದಿಸಿಟ್ಟಂಥ ನೀರನ್ನು ಬೇರೆ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ಕುದಿಸೋದ್ರಿಂದ ನಮಗೆ ಅದರ ಸೆಲ್ಫ್ ಲೈಫ್ ಜಾಸ್ತಿ ಬರುತ್ತೆ. ಹಾಗೆ ಹಾಕಿಬಿಟ್ರೆ ಬೇಗ ಹಾಳಾಗಿಬಿಡತ್ತೆ. ಹಾಗಾಗಿ ಮತ್ತೆ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಕುದಿಸುವಾಗ ನಾನು ಏನು ಅಗಸೆ ಬೀಜನ ತೆಗೆದಿಟ್ಕೊಂಡಿದ್ದೆ ಅದನ್ನು ಈ ನೀರಿನ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಇದನ್ನು ಸೇರಿಸ್ಕೊಂಡು ಇವಾಗ ಕುದಿಸ್ಕೊಳ್ಳೋದ್ರಿಂದ ಅಗಸೆ ಬೀಜದಲ್ಲಿರುವಂಥ ಎಲ್ಲ ಬೆನಿಫಿಟ್ಗಳು ಈ ಪಾತ್ರೆ ಒಳಗಡೆ ಸೇರಿಕೊಳ್ಳುತ್ತೆ. ಈಗ ಇದರೊಟ್ಟಿಗೆ ಸೇರಿಕೊಳ್ಳುತ್ತೆ. ಅಂದರೆ ಅಗಸೆ ಬೀಜ ನಿಮ್ಗೆ ಗೊತ್ತಿರೋ ಹಾಗೆ ನೋಳಿಯಾಗಿ ಜೆಲ್ಲಾಗಿ ಬರುತ್ತೆ. ಈ ಜೆಲ್ ಆಗೋದ್ರಿಂದ ಶಾಂಪೂ ತಿಕ್ಕಾಗತ್ತೆ, ಹಾಗೆ ನಮ್ಮ ಕೂದಲು ಶೈನ್ ಆಗುತ್ತೆ. ಅಗಸೆ ಬೀಜ ನಮ್ಮ ಹೇರ್ ಮತ್ತು ಹೆಲ್ತ್ಗೆ ಅದರಿಂದ ತುಂಬ ಬೆನಿಫಿಟ್ ಇದೆ. ನೋಡಿ, ಇವಾಗ ಅಗಸೆ ಬೀಜವನ್ನು ಈ ರೀತಿ ಕುದಿಸ್ಕೊಂಡು ಅದು ಅಂಟು ಬರಬೇಕು, ಅಂಟಾಗೋ ತನಕನೂ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಅಂಟಾದ ನಂತರ ಇದನ್ನು ಮತ್ತೆ ನಾವು ಸೋಸ್ಕೊಳ್ಬೇಕಾಗತ್ತೆ. ಸೋಸುವಂಥ ಸೌಟನ್ನು ತಗೊಂಡು ಅದರಲ್ಲಿ ನೀಟಾಗಿ ಈ ಅಗಸೆ ಬೀಜ ಮತ್ತು ಶಾಂಪೂನ ಸೋಸ್ಕೊಳ್ತಾ ಇದ್ದೀನಿ. ಮೊದಲೇ ನಾವು ಸೋಸಿಟ್ಟಂತಹ ಶಾಂಪೂ ಜೊತೆಗೆ ಇದನ್ನು ಸೇರಿಸ್ಕೊಂಡಿದ್ದೀನಿ. ಈ ಶಾಂಪೂ ಅಂತೂ ಎಷ್ಟು ಬೆನಿಫಿಟ್ ಇದೆ ಅಂತ ಹೇಳಿದ್ರೆ ನೀವು ನಂಬೋಕ್ಕೆ ಸಾಧ್ಯ ಇಲ್ಲ. ನೀವು ಮಾರ್ಕೆಟಲ್ಲೂ ಈ ಥರ ಶಾಂಪೂ ನಿಮಗೆ ಸಿಗಲ್ಲ, ಯಾಕಂದರೆ ತುಂಬ ಕೆಮಿಕಲೆಲ್ಲ ಯೂಸ್ ಮಾಡಿರ್ತಾರೆ. ನಾವೇ ಆರಾಮಾಗಿ ಈಸಿಯಾಗಿ ಹೋಮ್ ಮೇಡ್ ಶಾಂಪೂನ ಅಥವಾ ಹರ್ಬಲ್ ಶಾಂಪೂನ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ನಾನು ಶಾಂಪೂನ ತಯಾರು ಮಾಡಿದ್ದೀನಿ. ನಾನು ಬೇಸಿಕ್ಕಾಗಿ ಮೊದಲು ಶಾಂಪೂ ರೆಡಿ ಮಾಡಿದ್ದು ಇದೇನೆ. ಇಷ್ಟೇ ಮಾಡಿಬಿಟ್ಟು ಇದನ್ನು ನಾನು ಯೂಸ್ ಮಾಡಿದ್ದೆ, ಯಾಕಂದರೆ ಯಾವ ಶಾಂಪೂ ಹಾಕಿದ್ರೂ ನನಗೆ ಕೂದಲು ಉದುರ್ತಾ ಇತ್ತು. ಹಾಗಾಗಿ ಎಲ್ಲರೂ ಕೇಳ್ತಾರೆ ಯಾವ ಶಾಂಪೂ ಯೂಸ್ ಮಾಡ್ತೀರಂತ. ನಾ ಯಾವುದೋ ಶಾಂಪೂನ ಹೇಳಿ ನಿಮ್ಮ ಕೂದಲು ಉದುರೋದು ನನಗೆ ಇಷ್ಟ ಇರಲಿಲ್ಲ, ಅಥವಾ ಇನ್ನೇನೋ ಎಫೆಕ್ಟ್ ಆಗೋದು ಇಷ್ಟ ಇರಲಿಲ್ಲ. ತುಂಬ ಜನಕ್ಕೆ ಕೂದಲು ಉದುರೋ ಸಮಸ್ಯೆ ಇರಲ್ಲ, ಅಂಥವ್ರು ನೀವು ಶಾಂಪೂನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಯಾರಿಗಂಥ ಸಮಸ್ಯೆ ಇದೆ ಖಂಡಿತ ಈ ಶಾಂಪೂನ ರೆಡಿ ಮಾಡಿ ಯೂಸ್ ಮಾಡಿ. ನೋಡಿ, ಈ ಶಾಂಪೂಲ್ಲಿ ಎಷ್ಟು ಚೆನ್ನಾಗಿ ನೊರೆ ಬಂದಿದೆ. ಆದರೆ ಕೆಲವ್ರು ಹೇಳ್ತಾರೆ ಹರ್ಬಲ್ ಶಾಂಪೂ ಅಥವಾ ಹೋಮ್ ಮೇಡ್ ಶಾಂಪೂ ನೊರೆ ಬರಲ್ಲ ಅಂತೇಳಿ, ಹಾಗೆ ಮಾರ್ಕೆಟಲ್ಲಿ ಸಿಗೋ ಥರ ಇರಲ್ಲ, ತುಂಬ ತೆಳ್ಳಗಿರುತ್ತೆ ಅಂತ. ಆ ಥರ ಏನಾದರೂ ನಿಮ್ಗನ್ಸಿದ್ರೆ ನಾನು ಇವಾಗ ತೋರಿಸ್ತೀನಿ ನೋಡಿ. ಇದಕ್ಕೆ ನಾನು ಶಾಂಪೂ ಬೇಸ್ನ ಹಾಕ್ತಾಯಿದ್ದೀನಿ. ಶಾಂಪೂ ಬೇಸ್ ಹಾಕೋದ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟು ಆಗಲ್ಲ. ನೋಡಿ, ಇದು ತುಂಬ ಆರ್ಗ್ಯಾನಿಕ್ ಅಥವಾ ಹೆಲ್ದಿ ಶಾಂಪೂ ಬೇಸ್ ಅಂತಲೇ ಹೇಳ್ಬೋದು. ನಾವು ಯಾವ ಶಾಂಪೂ ಬೇಸ್ ತೊಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ತುಂಬ ಒಳ್ಳೆ ಶಾಂಪೂ ಬೇಸು. ತುಂಬ ಬೇರೆ ಬೇರೆ ಕಂಪ್ನಿದೆಲ್ಲ ಸಿಗುತ್ತೆ. ನಾನು ಇವಾಗ ಇದನ್ನು ತೊಗೊಂಡಿದ್ದೀನಿ. ಈ ಶಾಂಪೂ ಬೇಸ್ ಹಾಕೋದ್ರಿಂದ ಶಾಂಪೂ ತಿಕ್ಕಾಗಿ ಬರುತ್ತೆ, ಮತ್ತು ನೊರೆ ಸ್ವಲ್ಪ ಜಾಸ್ತಿ ಬರುತ್ತೆ, ಮತ್ತು ನಮ್ಮ ಕೂದಲು ಶೈನ್ ಆಗುತ್ತೆ. ಹಾಗೆ ಈ ಶಾಂಪೂ ಬೇಸ್ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ. ತುಂಬ ದಿನ ಈ ಶಾಂಪೂನ ನಾವು ಯೂಸ್ ಮಾಡ್ಕೋಬೋದು. ಇಲ್ಲ ಶಾಂಪೂ ಬೇಸ್ ನಾವು ಯೂಸ್ ಮಾಡಲ್ಲ ಅಂದರೆ ತುಂಬ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪನೇ ಮಾಡಿ. ಯಾಕಂದರೆ ಈ ಥರ ಬೇಸಿಕ್ ಶಾಂಪೂ ಜಾಸ್ತಿ ದಿನ ಇಡೋಕ್ಕೆ ಬರಲ್ಲ ನಮಗೆ, ಹಾಗಾಗಿ ಸ್ವಲ್ಪನೇ ಮಾಡ್ಕೊಳ್ಳಿ.
ಇಲ್ಲ ಈ ಶಾಂಪೂನ ತುಂಬ ದಿನ ಇಟ್ಕೊಳ್ಬೇಕು, ಹಾಗೆ ಮಾರ್ಕೆಟ್ ರೀತಿ ಇರಬೇಕು ಅಂದರೆ ಶಾಂಪೂ ಬೇಸ್ ಹಾಕಬೇಕಾಗತ್ತೆ. ನೋಡಿ ನಾನಿವಾಗ ಈ ಥರ ಒಂದು ಗ್ಲಾಸ್ನ ತಗೊಂಡಿದ್ದೀನಿ. ನಾನೇನು ಹೋಮ್ ಮೇಡ್ ಶಾಂಪೂ ಮಾಡಿದ್ದೆ ಅದನ್ನು ಗ್ಲಾಸಲ್ಲಿ ಅಳತೆ ಮಾಡ್ಕೊಳ್ತಾ ಇದ್ದೀನಿ. 4 ಆಗೋಷ್ಟು ಗ್ಲಾಸ್ ಶಾಂಪೂ ರೆಡಿಯಾಗಿದೆ ನಾನು ಮಾಡಿದ್ದು. ನಾವು ಅಷ್ಟೇ ಶಾಂಪೂ ಬೇಸನ್ನು ಹಾಕಬೇಕಾಗತ್ತೆ, ಅಥವಾ 4ರಲ್ಲಿ 3 ಭಾಗನಾದರೂ ಹಾಕಬೇಕು. ನಾನಿಲ್ಲಿ 4ರಲ್ಲಿ 3 ಭಾಗ ಆಗುವಷ್ಟು ಶಾಂಪೂ ಬೇಸ್ನ ಹಾಕ್ತಾ ಇದ್ದೀನಿ. ನಾವು ಫುಲ್ ಎಷ್ಟು ಹಾಕಿದ್ದೀವಿ ಅಷ್ಟೇ ಹಾಕೋದ್ರಿಂದ ಇನ್ನೂ ತಿಕ್ಕಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಏನೇ ಸೈಡ್ ಎಫೆಕ್ಟ್ ಇರಲ್ಲ ಈ ಶಾಂಪೂ ಬೇಸಿಂದ. ನಮ್ಮ ಮಾರ್ಕೆಟಲ್ಲಿ ಸಿಗುವಂತಹ ನಮಗೆ ಏನು ಶಾಂಪೂ ಇದೆ ಅದೇ ಥರ ಆಗಬೇಕು ಅಂದರೆ ನಾವು ಈ ಶಾಂಪೂ ಬೇಸ್ನ ಹಾಕಬೇಕು. ನೋಡಿ ಮಾರ್ಕೆಟಲ್ಲಿ ಬೇರೆ ಬೇರೆ ಥರ ಕೆಮಿಕಲ್ಸು ಏನೇನೋ ಹಾಕಿರ್ತಾರೆ, ಆದರೆ ನಮ್ಮ ಕಣ್ಣು ಎದುರುಗಡೆನೇ ಇದನ್ನು ಮಾಡ್ತೀವಿ ನಾವು. ಯಾವುದೇ ಏನೇ ಸೈಡ್ ಎಫೆಕ್ಟ್ ಇರಲ್ಲ. ಈ ಶಾಂಪೂ ಬೇಸ್ ಹಾಕೋದ್ರಿಂದ ನಮ್ಮ ಹೋಮ್ ಮೇಡ್ ಶಾಂಪೂ ಏನು ಮಾಡಿದ್ದೀವಿ ಈ ಹರ್ಬಲ್ ಶಾಂಪೂ ಅದರ ಬೆನಿಫಿಟ್ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗಲ್ಲ. ನೀಟಾಗಿ ಮಿಕ್ಸ್ ಆಗಬೇಕು, ಅಲ್ಲಿ ತನಕನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ನಿಧಾನಕ್ಕೆ ಶಾಂಪೂ ಬೇಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕೆಲವರಿಗೆ ಅಳತೆ ಗೊತ್ತಾಗಲಿಲ್ಲ ಅಂದರೆ ಶಾಂಪೂ ತಿಕ್ಕಾಗೋ ತನಕನೂ ಶಾಂಪೂ ಬೇಸ್ನ ಹಾಕ್ತಾ ಇರಿ. ನೋಡಿ ಇವಾಗ ರೆಡಿಯಾಗಿದೆ ಇದು. ಇದನ್ನು ನಾನು ಫುಲ್ ನೈಟ್ ಹಾಗೆ ಎತ್ತಿಡ್ತಾ ಇದ್ದೀನಿ. ಮಾರ್ನಿಂಗ್ ತೆಗೆದಾಗ ನೋಡಿ ಇದ್ರ ಕಲರ್ ನೋಡಿ ಗೋಲ್ಡನ್ ಕಲರ್ ಬಂದಿದೆ. ಎಷ್ಟು ಚೆನ್ನಾಗಿ ಶಾಂಪೂ ಬಂದಿದೆ ಅಂದರೆ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಫಸ್ಟ್ ಟೈಮ್ ಮಾಡಿದಾಗ ಈ ರೀತಿ ತಿಕ್ಕಾಗಿ ಬರಲಿಲ್ಲ, ಮತ್ತು ಕಲರು ಈ ರೀತಿ ಇರಲಿಲ್ಲ, ನಾರ್ಮಲ್ ಹರ್ಬಲ್ ಶಾಂಪೂ ಥರ ಆಗಿತ್ತು. ಇವಾಗ ಮಾರ್ಕೆಟಲ್ಲಿ ಯಾವ ರೀತಿ ಶಾಂಪೂ ಸಿಗುತ್ತೆ ನೋಡಿ ಅದೇ ಥರ ಆಗಿದೆ. ತುಂಬ ಖುಷಿ ಆಯಿತು ನನಗೆ. ಈ ರೀತಿ ಒಂದು ಶಾಂಪೂ ಆರಾಮಾಗಿ ಹೋಮ್ ಮೇಡ್ ಶಾಂಪೂ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ನೀವು ಖಂಡಿತ ಮನೆಯಲ್ಲೇ ಈ ಶಾಂಪೂ ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ ಇದ್ರ ಬೆನಿಫಿಟ್ ಇನ್ನೂ ಜಾಸ್ತಿ ಮಾಡೋಕ್ಕೋಸ್ಕರ ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸಲ್ನ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಗ್ಲಿಸರಿನ್ ಸೇರಿಸ್ತಾ ಇದ್ದೀನಿ. ಗ್ಲಿಸರಿನ್ ಸೇರಿಸೋದ್ರಿಂದ ನಮ್ಮ ಕೂದಲು ಸಾಫ್ಟಾಗಿ ಶೈನ್ ಆಗುತ್ತೆ. ಕೆಲವರು ಹರ್ಬಲ್ ಶಾಂಪೂ ಕೂದಲು ತುಂಬ ರಫ್ ಆಗುತ್ತೆ ಅಂತಾರೆ, ಹಾಗಾಗಿ ಗ್ಲಿಸರಿನ್ ಸೇರಿಸೋದ್ರಿಂದ ಆ ಥರ ಪ್ರಾಬ್ಲಮ್ ಇರಲ್ಲ. ಹಾಗಾಗಿ ನಾನು ಸ್ವಲ್ಪ ಗ್ಲಿಸರಿನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಇದು ರೆಡಿಯಾಗಿದೆ. ಇವಾಗ ಇದನ್ನು ಎತ್ತಿಟ್ಕೊಡ್ತಿದ್ದೀನಿ. ಹಾಗೆ ಇದಕ್ಕೆ ನಾವು ಬಾದಾಮ್ ಗುಂದು ಏನು ನೆನೆಸಿಟ್ಟಿದ್ದೀವಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಯಾಕಂದರೆ ಈ ಶಾಂಪೂನ ಸೆಲ್ಫ್ ಲೈಫು ಮತ್ತು ತಿಕ್ಕಾಗಬೇಕು, ಮತ್ತು ಇದ್ರ ತುಂಬ ದಿನ ಇಡೋಕೆ ಬರಬೇಕು, ಮತ್ತು ಇದು ನಮ್ಮ ಕೂದಲಿಗೆ ಎಲ್ಲ ರೀತಿಯ ಉಪಯೋಗ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಬಾದಾಮ್ ಗುಂದನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬಾದಾಮ್ ಗುಂದನ್ನ ನೆನೆಸಿಟ್ಟಿದ್ದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ತಿಕ್ಕಾಗಿ ಬಂದಿದೆ. ಜೆಲ್ ಫಾರ್ಮೆಟಲ್ಲಿ ಇರುತ್ತೆ ಇದು. ಇದನ್ನು ಸ್ವಲ್ಪ ತೆಳ್ಳಗಾಗೂ ಮಾಡ್ಕೊಳ್ಬೋದು, ದಪ್ಪ ಇದ್ದರೂ ಪರವಾಗಿಲ್ಲ. ನಾನಿವಾಗ ಸ್ವಲ್ಪ ಶಾಂಪೂಗೆ ಈ ಬಾದಾಮ್ ಗುಂದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಾದಾಮ್ ಗುಂದು ಹಾಕೋದ್ರಿಂದ ಇನ್ನೂ ಕೂಡ ಶಾಂಪೂ ತಿಕ್ಕಾಗಿ ಬರುತ್ತೆ. ನೋಡಿ ಈ ಶಾಂಪೂ ರೆಡಿಯಾಗಿದೆ. ಈಗ ನಾನು ಒಂದು ಬಾಟಲ್ ತಗೊಂಡಿದ್ದೀನಿ, ಇದರಲ್ಲಿ ಈ ಶಾಂಪೂನ ಹಾಕ್ಕೊಳ್ತಾ ಇದ್ದೀನಿ. ಇದು 200 ml ಬಾಟಲು. ಇದನ್ನು ಆರಾಮಾಗಿ 2 ಮಂತ್ ತನಕನೂ ಬೇಕಾದರೆ ಯೂಸ್ ಮಾಡ್ಬೋದು. ಈ ಶಾಂಪೂನ ವೀಕ್ಲಿ 2 ಟೈಮ್ಸ್ ನಾವು ಯೂಸ್ ಮಾಡಬೇಕಾಗತ್ತೆ. ನೋಡಿ ಇವಾಗ ನಾನು ಇದನ್ನು ಕೈಗೆ ಹಾಕಿ ವಾಶ್ ಮಾಡಿ ತೋರಿಸ್ತೀನಿ ಎಷ್ಟು ನೊರೆ ಬರುತ್ತೆ ಅಂತ. ಕೆಲವರು ಹೋಮ್ ಮೇಡ್ ಶಾಂಪೂ ಅಥವಾ ಹರ್ಬಲ್ ಶಾಂಪೂ ನೊರೆ ಜಾಸ್ತಿ ಬರಲ್ಲ ಅಂತಾರೆ. ನೋಡಿ ಇದನ್ನು ಖಾಲಿ ಕೈಗೆ ಹಾಕಿ ಚೆನ್ನಾಗಿ ಉಜ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನೋಡಿ ಈಗ ಎಷ್ಟೊಂದು ಚೆನ್ನಾಗಿ ನೊರೆ ಬರುತ್ತೆ ಅಂತೇಳಿ. ಖಂಡಿತ ಹೋಮ್ ಮೇಡ್ ಶಾಂಪೂ ಅಥವಾ ಹರ್ಬಲ್ ಶಾಂಪೂ ಅಲ್ಲಿ ನೊರೆ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಇದೇ ಥರ ಸೇಮ್ ರೆಡಿ ಮಾಡಿ ನೋಡಿ. ನಿಮಗೇನಾದರೂ ಈ ಶಾಂಪೂ ಮಾಡೋದು ತುಂಬ ಕಷ್ಟ ಆಗ್ತಿದೆ ಅಂದರೆ ಟೆನ್ಷನ್ ಮಾಡ್ಕೊಬೇಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಅಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಕೂಡ ನೀವು ಈ ಶಾಂಪೂನ ಬೈ ಮಾಡ್ಕೊಳ್ಬೋದು. ನೋಡಿ ಇವಾಗ ನಾನು ಯೂಸ್ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಯಾವುದೇ ಹೋಮ್ ಮೇಡ್ ಪ್ರಾಡಕ್ಟ್ ಮಾಡಿದರೂ ಕೂಡ ನಾನು ಮೊದಲು ಯೂಸ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ನನ್ನ ಕೂದಲು ತುಂಬ ದಿನದಿಂದ ನಾನು ಯಾವುದೇ ಹೇರ್ ಕೇರ್ ಮಾಡ್ಕೊಳ್ತಾ ಇಲ್ಲ, ತುಂಬ ಬ್ಯುಸಿಯಾಗಿದ್ದೆ. ನನ್ನ ಕೂದಲು ತುಂಬ ಡಲ್ಲಾಗಿ ಕೂದಲು ಉದುರೋಕೆ ಸ್ಟಾರ್ಟ್ ಆಗಿತ್ತು.
ನಾನಿದೇ ಸೀಗೆಕಾಯಿ, ನಲ್ಲಿಕಾಯಿ, ನೊರೆಕಾಯಿ ಶಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಕೂದಲಿಗೆ ಯಾವ ರೀತಿ ಎಫೆಕ್ಟ್ ಆಗಿದೆ ನೋಡೋಣ. ತುಂಬ ಜನ ಕೇಳ್ತಾ ಇದ್ರಿ ಯಾವ ಶಾಂಪೂ ಯೂಸ್ ಮಾಡೋದು ಅಂತ. ಯಾವುದ್ಯಾವುದೋ ಶಾಂಪೂನ ಯೂಸ್ ಮಾಡಿ ಹೇರ್ ಫಾಲ್ ಆಗೋದು, ಇನ್ನೇನೋ ಪ್ರಾಬ್ಲಮ್ ಆಗೋದಕ್ಕಿಂತ ನಾನೇ ಹೋಮ್ ಮೇಡ್ ಶಾಂಪೂ ಮಾಡಿ ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ದೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ನಾನು ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೆ. ನನಗೆ ತುಂಬ ಖುಷಿ ಆಯಿತು ನೋಡಿ, ಹೇರ್ ಫಾಲ್ ಕಡಿಮೆ ಆಗಿದೆ. ನಿಮ್ಗೆ ಗೊತ್ತಿರ್ಬೋದು, ಹೇರ್ ವಾಶ್ ಮಾಡ್ತಿದ್ದಂಗೆ ಕೂದಲು ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಶ್ ಮಾಡ್ಕೊಂಡು ಬಂದು ಬಾಚ್ಕೊಂಡಿಲ್ಲ, ಆದರೂ ಕೂಡ ಯಾವುದೇ ಹೇರ್ ಫಾಲ್ ಆಗ್ತಾ ಇಲ್ಲ. ಯಾವುದೇ ಹೆಲ್ತ್ ಪ್ರಾಬ್ಲಮ್ ಇಲ್ಲ ಅನ್ನೋರು ಈ ಶಾಂಪೂನ ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ಒಂದು ಹೆಲ್ತ್ ಪ್ರಾಬ್ಲಮ್ ಇಲ್ಲದೇನೂ ನಿಮ್ಮ ಕೂದಲು ಉದುರುತ್ತಿದೆ ಅಂದರೆ ಖಂಡಿತ ಇದು ನಿಮಗೆ 100% ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ಈ ಶಾಂಪೂ ಯೂಸ್ ಮಾಡಿ ಕೂಡ ನಿಮಗೆ ಹೇರ್ ಫಾಲ್ ಆಗ್ತಿದೆ ಅಂದರೆ ನಿಮ್ಮದೇನೋ ಹೆಲ್ತ್ ಪ್ರಾಬ್ಲಮ್ ಇದೆ, ಅಥವಾ ಆಹಾರದಲ್ಲಿ ಏನೋ ನಿಮಗೆ ಹೆಚ್ಚು ಕಡಿಮೆ ಆಗ್ತಿದೆ ಅಂತ ಅರ್ಥ. ಅಥವಾ ತುಂಬ ಟ್ರಸ್ಟಿಂದನೂ ಕೂದಲುದ್ರೋ ಸಾಧ್ಯತೆ ಇರುತ್ತೆ, ಮತ್ತು ಹೆಲ್ತ್ ಪ್ರಾಬ್ಲಮಿಂದನೂ ಕೂದಲುದ್ರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಈ ಶಾಂಪೂ ಯೂಸ್ ಮಾಡಿದ್ರೂ ನಿಮ್ಮ ಹೇರ್ ಫಾಲ್ ಆಗ್ತಿದೆ ಅಂದರೆ ನೀವು ಡಾಕ್ಟರ್ಗೆ ತೋರಿಸ್ಬೋದು, ಅಷ್ಟೊಂದು ಗ್ಯಾರಂಟಿ ಕೊಡ್ತೀನಿ. ನೋಡಿ ನನ್ನ ಕೂದಲು ಉದುರೋದು 100% ಕಡಿಮೆ ಆಗಿದೆ. ನನಗಂತೂ ತುಂಬ ಖುಷಿ ಆಯಿತು. ನೀವು ಕೂಡ ಮನೆಯಲ್ಲೇ ಈ ಶಾಂಪೂನ ಮಾಡಿ ಯೂಸ್ ಮಾಡಿ. ಇಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಮೆಸೇಜ್ ಮಾಡೋದ್ರ ಮೂಲಕ ಕೂಡ ನೀವು ಈ ಶಾಂಪೂನ ಬೈ ಮಾಡ್ಬೋದು ನನ್ನ ಹತ್ರ. ಇನ್ಸ್ಟಾಗ್ರಾಮ್ ಲಿಂಕ್ ಬಯೋದಲ್ಲಿದೆ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮಗೆ ಯಾವುದೇ ಒಂದು ಡೌಟ್ ಇದ್ರೂ ಕಮೆಂಟ್ ಮಾಡಿ. ಜೊತೆಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಪೂರ್ತಿಯಾಗಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.